ಕಾಂಗ್ರೆಸ್ ಸರ್ಕಾರ ರಚನೆ ಆದಲ್ಲಿಂದ ಅನೇಕ ವಿಚಾರಗಳ ಬಗ್ಗೆ ಕಾಂಗ್ರೆಸ್ನ ಹಿರಿಯ ಶಾಸಕರು ಅಸಮಾಧಾನಗಳನ್ನು ಹೊರಹಾಕಿದ್ರಲ್ಲಿ BR ಪಾಟೀಲ್ ಕೂಡ ಒಬ್ಬರು. ನಿನ್ನೆ ಲಾಟ್ರಿ ಸಿಎಂ ಅಂತ ಹೇಳಿದ್ರು, ಇವತ್ತು ಉಲ್ಟಾ ಹೊಡೆದಿದ್ದಾರೆ. ಜಾಲತಾಣದ ಮೂಲಕ BR ಪಾಟೀಲ್ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿಸಿದ್ದೆ ಅನ್ನೋದು ತಪ್ಪು. ಸಿದ್ದರಾಮಯ್ಯ ಮತ್ತು ಸೋನಿಯಾ ಭೇಟಿ ವೇಳೆ ನಾನಿದ್ದೆ. ನೋಡಿ, ನಿನ್ನೆ ಹೇಳಿದಕ್ಕೂ ಇವತ್ತು ಹೇಳ್ತಾ ಇರೋದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ. ಇನ್ನು ಈ ಸಲ ಸೋನಿಯಾ ಗಾಂಧಿ ಭೇಟಿ ಬೇಡ ಅಂತ ಹೇಳ್ತಾ ಇದ್ರು. ಆಗ ನಾನು ಒತ್ತಾಯ ಮಾಡಿ ಭೇಟಿಯಾಗಿ ಅಂತ ಹೇಳಿದೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಓರ್ವ ಮಾಸ್ ಲೀಡರ್. ಸಿದ್ದರಾಮಯ್ಯರನ್ನ CM ಮಾಡುವ ಶಕ್ತಿ ನನಗಿಲ್ಲ. ನಿನ್ನೆ ಏನು ಹೇಳ್ತಾ ಇದ್ರು? ಲಾಟ್ರಿ CM, ಅದೃಷ್ಟ ಇತ್ತು ಅವ್ರು CM ಆದರು. ನನ್ನ ನತದೃಷ್ಟ, ನಾನು ಶಾಸಕನಾಗೇ ಇದ್ದೀನಿ. ಅದರಲ್ಲೂ ಕೂಡ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿಸಿದ್ದೇ ನಾನು. ಇದು ನಿನ್ನೆಯ ಹೇಳಿಕೆ BR ಪಾಟೀಲ್ದು. ಈಗ ಹೇಳ್ತಾ ಇದ್ದಾರೆ, ನಾನಲ್ಲ CM ಮಾಡಿದ್ದು, ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿಸಿದ್ದು ನಾನಲ್ಲ, ಅವ್ರಿಗೆ ಯೋಗ ಇತ್ತು, ಅವ್ರು CM ಆದರು. ಈ ಥರ ಒಂದಿಷ್ಟು ಹೇಳಿಕೆ. ನೋಡಿ, ಈ ರಾಜಕೀಯನೇ ಹಾಗೆ. ಈ ರಾಜಕೀಯದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಬಣ್ಣ ಬದಲಾಯಿಸುವಂತಹ ರಾಜಕಾರಣಿಗಳು ಇರ್ತಾರೆ ಅನ್ನುವಂತಹ ಒಂದು ಮಾತಿದೆಯಲ್ಲ, ಅದಕ್ಕೆ ಸರಿ ಹೊಂದುತ್ತೆ ಅನಿಸುತ್ತೆ BR ಪಾಟೀಲ್ ಅವರ ಹೇಳಿಕೆ. ಯಾಕಂದರೆ BR ಪಾಟೀಲು, ರಾಜು ಕಾಗೆ, ಸಾಕಷ್ಟು ಜನ ಶಾಸಕರು ಅಸಮಾಧಾನಗಳನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ಆಗ ನೀನು ತಾನು ಈ ಥರ ಎಲ್ಲ ಒಂದಿಷ್ಟು ಮಾತುಗಳು ಬರ್ತಾ ಇತ್ತು BR ಪಾಟೀಲ್ ಬಾಯಲ್ಲಿ. ಈಗ ನೋಡಿದರೆ ಎಲ್ಲವೂ ಕೂಡ ಉಲ್ಟಾ. ಈಗ ಪ್ರತಿಕ್ರಿಯೆ ಬೇರೆಯೇ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಓರ್ವ ಮಾಸ್ ಲೀಡರ್, ನಾನಲ್ಲ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು, ಅವ್ರಿಗೆ ಅದೃಷ್ಟ ಇತ್ತು, ಅವರೇ ಮಂತ್ರಿ ಆದರು. ಸೋನಿಯಾ ಗಾಂಧಿ ಅವ್ರನ್ನ ನಾನೇ ಭೇಟಿ ಮಾಡಿಸಿದ್ದೆ ಅಂತಿದ್ರು. ಇಲ್ಲ, ಅದು ಯಾವುದು ನಾನಲ್ಲ ಅಂತ ಈಗ ಉಲ್ಟಾ ಹೊಡಿತಾ ಇದ್ದಾರೆ. ಎಲೆಕ್ಟ್ರಾನಿಕ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹೇಳಿಕೆಯನ್ನು ತಿರುಚಿ ನನ್ನ ತೇಜೋವಧೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಇದು ಸರಿಯಲ್ಲ. ಯಾರೋ ನನ್ನ ಆತ್ಮೀಯ ಸ್ನೇಹಿತರಿಗೆ ಮಾತನಾಡುವಾಗ ಸಿದ್ದರಾಮಯ್ಯನವ್ರ ವಿಷಯ ಪ್ರಸ್ತಾಪ ಆದಾಗ ನಾನು ಕೆಲವು ಅವ್ರ ಬಗ್ಗೆ ಮಾತಾಡಿದ್ದೇನೆ. ಅವರು ಲಕ್ಕಿ ಲಾಟ್ರಿ ಇತ್ತು, CM ಆದರು ಅಂತ ಹೇಳಿದೆ. ನಾನು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿಸಿದ್ದೇನೆ ಅಂತ ಹೇಳಿರೋದು ಸಂಪೂರ್ಣ ತಪ್ಪು. ಸೋನಿಯಾ ಗಾಂಧಿಗೆ ಭೇಟಿ ಮಾಡುವಾಗ ನನ್ನ ಜೊತೆಗೆ ಹೋಗಿದ್ದೆ. ಅವರು ಸೋನಿಯಾ ಗಾಂಧಿಗೆ ಭೇಟಿ ಈ ಸಲ ಬೇಡ ಅಂತ ಹೇಳ್ತಾಯಿದ್ರು. ನಾನೇ ಒತ್ತಾಯ ಮಾಡಿ ಸೋನಿಯಾ ಗಾಂಧಿನ ಭೇಟಿ ಮಾಡಿಸೋಕ್ಕೆ ಹೇಳಿದಾಗ ಹೋದರು. ಅವರೊಬ್ಬ ಮಾಸ್ ಲೀಡರು, ಅವ್ರಿಗೆ ಮುಖ್ಯಮಂತ್ರಿ ಮಾಡುವಂಥ ಶಕ್ತಿ ನನಗಿಲ್ಲ. ಅವರು ಮತ್ತು ನನ್ನ ಆತ್ಮೀಯ ಸಂಬಂಧವನ್ನು ಹಾಳು ಮಾಡೋದಕ್ಕೆ ಕೆಲವರು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನು 9 ಜನ ಶಾಸಕರು ನಾವು JDS ಬಿಟ್ಟು ಅವ್ರ ನಾಯಕತ್ವದಲ್ಲಿ ಕಾಂಗ್ರೆಸ್ ಸೇರಿದ್ದೀವಿ. ಕಾಂಗ್ರೆಸ್ ಕೂಡ ಅವರ ಜನಬೆಂಬಲವನ್ನು ನೋಡಿ ಅವರನ್ನು ಮುಖ್ಯಮಂತ್ರಿ ಮಾಡಿತು, ಹೊರತಾಗಿ ನಾವು ಹೇಳೋದ್ರಲ್ಲಿಂದ ಮಾಡಿಲ್ಲ. ಇದು ಸಿದ್ದರಾಮಯ್ಯನವರು ನಮ್ಮ ಸಂಬಂಧ ಹಾಳು ಮಾಡೋದಕ್ಕೆ ಕೆಲವರು ಮಾಡ್ತಾ ಇರೋದು ಸರಿಯಲ್ಲ ಅಂತ ಎಲೆಕ್ಟ್ರಾನಿಕ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ